ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಬಂದಿದ್ದೀನಿ ನಿಮ್ಮ ಮುಂದೆ ಒಂದು HP ಪವಿಲಿಯನ್ ಹೊಸ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಜೊತೆ. ಸೊ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ಕಂಪ್ಲೀಟ್ ಸ್ಪೆಕ್ಸ್ ಎಲ್ಲ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋಡೋದಾದರೆ HP ನೋಡ್ಬೋದು, ಈ ಥರ ಬಾಕ್ಸ್ ಓವರ್ವ್ಯೂ ಕಾಣಿಸುತ್ತೆ. ಇದು HP ಪವಿಲಿಯನ್ 3081 ಮಾಡಲು. ಸೊ ಅದಾದಮೇಲೆ ನೋಡ್ಬೋದು ಬಾಕ್ಸು ಇದು ಬಂದು ಶೀಲ್ಡು. ಬಾಕ್ಸ್ ಓವರ್ವ್ಯೂ ಲುಕ್ ನೋಡಿದ್ರೆ ಈ ಥರ ಬರುತ್ತೆ. ಸೊ ಅದಾದಮೇಲೆ ನೋಡ್ಬೋದು MRP ಪ್ರೈಸು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇದು ನೋಡೋದಾದರೆ HP ಬ್ರಾಂಡಿಂಗ್ ಕಾಣಿಸ್ತಾ ಇದೆ. ಅದೇ ಥರ ಪ್ರಾಸೆಸರ್ ನೋಡ್ಬೋದು, ಇಂಟೆಲ್ ಕೋರ್ i3 ಜನರೇಷನ್ 40P ಪ್ರೊಸೆಸರು, 512GB SSD, 16GB ರ್ಯಾಮ್ ಬರುತ್ತೆ, DDR4 ರ್ಯಾಮ್, 15.6 ಇಂಚಸ್ IPS LED ಡಿಸ್ಪ್ಲೇ. ಸೊ 3 ಸೆಲ್ಸ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಟಚ್ ಸ್ಕ್ರೀನು ಇದೆ, ಮಲ್ಟಿ ಟಚ್ ಎನೇಬಲ್ಡು. ಇದು ಮೇಯ್ನ್ ಬಂದು ನಿಮ್ಗೆ ಬ್ಲೂ ಕಲರ್ ಬರುತ್ತೆ, ತುಂಬಾ ಅಟ್ರಾಕ್ಟಿವ್ ಇರುತ್ತೆ ಕಲರ್ ಇದು. ಸೊ ಬಾಕ್ಸ್ ಓಪನ್ ಮಾಡಿದಾಯಿತು. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನೋಡ್ಬೋದು ಲ್ಯಾಪ್ಟಾಪೇ ಇದೆ. ಸೊ ಲ್ಯಾಪ್ಟಾಪ್ ನೋಡ್ಬೋದು ತುಂಬಾ ಯೂನಿಕ್ ಆಗಿದೆ. ಸೊ ಇದು ಬಂದು ಬ್ಲೂ ಕಲರಿಂದ ರ್ಯಾಪರ್ ಆಗಿದೆ. ರ್ಯಾಪರ್ ಓಪನ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಆಯಿತು, ಕವರ್ ಓಪನ್ ಮಾಡಿದಾಯಿತು. ನೋಡ್ಬೋದು HP ಬ್ರಾಂಡಿಂಗ್ ಕಾಣಿಸ್ತಾ ಇದೆ. ಹಾಗೆ ಸೈಡ್ ಪೋರ್ಟ್ಸ್ ನೋಡ್ಬೋದು, HDMI 2 USB ಪೋರ್ಟ್ ಇದೆ. ಸೊ HP ಪವಿಲಿಯನ್ ಬ್ರಾಂಡಿಂಗ್ ಇದೆ. ಹಿಂದೆಗಡೆ ನೋಡ್ಬೋದು ಇಂಜಸ್ ಹತ್ರ. ಸೊ ನೆಕ್ಸ್ಟ್ ನೋಡೋದಾದರೆ ರೈಟ್ ಸೈಡಲ್ಲಿ ನೋಡ್ಬೋದು USB ಕೇಬಲ್ ಮತ್ತು ಚಾರ್ಜಿಂಗ್ ಪೋರ್ಟ್ ಇದೆ. ಮತ್ತು ಇಂಜಸ್ಸಲ್ಲಿ ನೋಡ್ಬೋದು. ಸೊ ಹಿಂದೆಗಡೆ ನೋಡಿದ್ರೆ ನಿಮಗೆ ಇಂಜಸ್ ತುಂಬಾ ಹಾರ್ಡಾಗಿದೆ. HP ಪವಿಲಿಯನ್ ಗೊತ್ತಲ್ಲ, ಕಂಪ್ಲೀಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, B&O ಆಡಿಯೋ ಇರುತ್ತೆ. ಸೊ ಇದು ಫಸ್ಟ್ ಇಂಪ್ರೆಷನ್ ನೋಡೋದಾದರೆ ತುಂಬಾ ಅಟ್ರಾಕ್ಟಿವ್ ಅನಿಸ್ತಾ ಇದೆ. ಸೊ ಡಿಸ್ಪ್ಲೇ ಕ್ವಾಲಿಟಿ ಆಗ್ಬೋದು, ಸೊ ಟ್ರ್ಯಾಕ್ ಪ್ಯಾಡ್ ಆಗಿರ್ಬೋದು, ಇಂಟೆಲ್ ಪ್ರೊಸೆಸರು, ಇಂಟೆಲ್ IRX ಗ್ರಾಫಿಕ್ ಕಾರ್ಡ್ ಇದೆ, B&O ಆಡಿಯೋ ಇದೆ. ಸೊ ಇದು ಫುಲ್ ವ್ಯೂ ಕೀಬೋರ್ಡ್ ಇದೆ. ಸೊ ನಮ್ಮ ಕೀ ಎಲ್ಲ ಕಾಣಿಸ್ತಾ ಇದೆ, ನಮ್ಮ ಕೀ ಇದೆ. ಅದೇ ಥರ ಸೊ ಕೀಸು ತುಂಬಾ ಸಾಫ್ಟ್ ಆಗಿದೆ. ಅದೇ ಥರ ನೋಡ್ಬೋದು ಟ್ರ್ಯಾಕ್ ಪ್ಯಾಡ್ ಇದೆ. ಸೊ HP ವಾರಂಟಿ ಬಗ್ಗೆ ಆಗಲಿ, ಹೆಲ್ಪ್ ಡೆಸ್ಕ್ ಬಗ್ಗೆ ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಮೊದಲನೇದಾಗಿ ನಮ್ಗೆ ಅಟ್ರಾಕ್ಟ್ ಮಾಡೋದೇನಪ್ಪ ಅಂದರೆ ಇದರಲ್ಲಿ ಬಿಲ್ಡ್ ಕ್ವಾಲಿಟಿ. ಸೊ ಬಿಲ್ಡ್ ಕ್ವಾಲಿಟಿ ತುಂಬಾ ಮೆಟಲ್ ಫಿನಿಶಿಂಗ್ ಇದೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ HP ಪವಿಲಿಯನ್ ಆಗಿರೋದ್ರಿಂದ ತುಂಬಾ ಪ್ರೀಮಿಯಂ ಲುಕ್ ಇರುತ್ತೆ. ಸೊ ಮೊದಲನೇದಾಗಿ ಲ್ಯಾಪ್ಟಾಪ್ ಓಪನ್ ಆಯಿತು. ಓಪನ್ ಆದಮೇಲೆ ಎಲ್ಲ ಸ್ಕ್ರೀನ್ ಬೂಟಪ್ ಆಗ್ತಾಯಿದೆ. ಅದರಲ್ಲಿ ಬ್ರ್ಯಾಂಡಿಂಗ್ ಬರ್ತಾಯಿದೆ, ಓಪನಿಂಗ್ ಆಗ್ತಾಯಿದೆ. ಸೊ ಒಂದ್ಸರಿ ಬೂಟಪ್ ಆಗಲಿ, ಬೂಟಪ್ ಆದಮೇಲೆ ನೋಡೋಣ. ಸೊ ಬೂಟಪ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹೋಮ್ ಪೇಜ್ಗೆ ಬಂದಿದ್ದೀವಿ ನಾವು. ಸೊ ಹೋಮ್ ಪೇಜಲ್ಲಿ ನೋಡೋಣ, ಮೊದಲನೇದಾಗಿ ಚೆಕ್ ಮಾಡೋಣ. ಇದು ಕ್ಯಾಮ್ರಾ ಚೆಕ್ ಮಾಡೋಣ. ಸೊ ಕ್ಯಾಮ್ರಾ ಇದು ಬಂದು 720 ಪಿಕ್ಸೆಲ್ ಇದೆ. ಸೊ 720 ಪಿಕ್ಸೆಲ್ ಇದ್ರೂ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ನೋಡ್ಬೋದು. 720 ಪಿಕ್ಸೆಲ್ ಕ್ಯಾಮ್ರಾ ಇದು. ಸೊ ವಿಡಿಯೋ ಇಲ್ಲೇನೋ ಆನ್ಲೈನ್ ಕಾನ್ಫರೆನ್ಸ್ ಕಾಲ್ಸು ಸ್ಟೂಡೆಂಟ್ಸ್ಗಾದರೆ ಇದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಇದು ನೋಡ್ಬೋದು CPU ಅಂದರೆ ಪ್ರಾಸೆಸರ್ ನೋಡ್ಬೋದು 13P ಪ್ರೊಸೆಸರ್ ಇದು. ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ಇದರಲ್ಲಿ 12 ಕೋರ್ಸ್ ಇರುತ್ತೆ, 4 ಪರ್ಫಾರ್ಮೆನ್ಸ್ ಕೋರ್ಸು, 8 ಎಫಿಷಿಯನ್ಸಿ ಕೋರ್ ಇರುತ್ತೆ. ಕ್ಯಾಶ್ ಮೆಮೊರಿ ಎಲ್ಲ 12 MB ಇರುತ್ತೆ. ಮತ್ತು ಥ್ರೆಡ್ಸ್ ಬಂದು 16 ಥ್ರೆಡ್ಸ್ ಇರುತ್ತೆ ಇದರಲ್ಲಿ. ಸೊ ಆರಾಮ್ಸೆ ಯೂಸ್ ಮಾಡ್ಬೋದು, ಸ್ಟೂಡೆಂಟ್ಸ್ಗಾಗಲಿ ಎಲ್ಲ ವರ್ಕ್ ಪರ್ಪಸ್ ಆಗಲಿ ಎಲ್ಲನೂ ಇದು ಒಳ್ಳೆಯ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಇಂಜಿನಿಯರಿಂಗ್ ಅವ್ರಿಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಇದು ತುಂಬಾ ಒಳ್ಳೆಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡು ನೋಡ್ಬೋದು, 8GB ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರುತ್ತೆ. ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇದೆ, ವೈಫೈ. ಅದೇ ಥರ ನೋಡ್ಬೋದು ಇದರಲ್ಲಿ ಸ್ಕ್ರೀನ್ ರೆಸಲ್ಯೂಷನ್ನು FHD ಕೊಟ್ಟಿರೋದ್ರಿಂದ ತುಂಬಾ ವಿವಿಂಗ್ ಆ್ಯಂಗಲ್ ಚೆನ್ನಾಗಿದೆ ಇದರಲ್ಲಿ. ಸೊ ಪಿಕ್ಚರ್ ಕ್ವಾಲಿಟಿ ನೋಡ್ಬೋದು ನೀವು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಮುಂಚೆ ನಿಮಗೆ HP ಪವಿಲಿಯನ್ X360 ಅನ್ಬಾಕ್ಸಿಂಗ್ ಮಾಡಿದ್ವಿ, ಅದನ್ನು ನೋಡಿ. ಬಾಯ್.